ಕಾಂಗ್ರೆಸ್ ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗಲಿರುವಂತ ಅಸ್ಸಾಂ, ಕೇರಳ, ಪುದುಚೇರಿಗೆ ನಾಳೆ ಮತದಾನ ನಡೀತಾ ಇದೆ. ಇದರ ಜೊತೆಗೆ ನಾಳೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣಾ ಅಖಾಡದಲ್ಲಿಯೂ ಕೂಡ ಮತದಾನ ನಡೀಲಿಕ್ಕಿದೆ. ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಮತದಾನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಒಂದು ಸಂಪೂರ್ಣ ವರದಿ ಇರುವಂತಹದ್ದನ್ನು ನೋಡ್ಕೊಂಡು ಪಂಚರಾಜ್ಯ ಫೈಟ್ನಲ್ಲಿ ನಾಳೆ ಮೊದಲ ಮತದಾನ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತಯುದ್ಧ. ದೇವರನಾಡು ಕೇರಳ ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೆ ನಾಳೆ ಭಾರೀ ಬಿಗಿ ಭದ್ರತೆ ನಡುವೆ ಮತದಾನ ಜರುಗಲಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಕೇರಳದಲ್ಲಿ ಸತತ 2 ಬಾರಿ ಅಧಿಕಾರ ಗದ್ದುಗೆ ಹಿಡಿದಿರುವ ಮುಖ್ಯಮಂತ್ರಿ ವಿಜಯ್ ಪಿಣರಾಯಿ ಅವರ LDF ಈ ಬಾರಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ಅಧಿಕಾರಕ್ಕೆ ಬರಲಿದೆಯೇ ಎಂಬುದು ತೀರ್ಮಾನವಾಗಲಿದೆ. LDF ಮತ್ತು UDF ನಡುವಣ ಕಾದಾಟದಲ್ಲಿ ಬಿಜೆಪಿ ಕಿಂಗ್ ಮೇಕರ್ ಆಗುವ ಕನಸು ಕಾಣುತ್ತಿದೆ. ವಲಸಿಗರು ನುಸುಳುಕೋರರೇ ಅಜೆಂಡವಾಗಿರುವ ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಾಳೆ ಮತದಾನ ನಡೆಯಲಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ನಾಯಕ ಗೌರವ್ ಗೊಗೋಯ್ ನಡುವಿನ ಕುರುಕ್ಷೇತ್ರವೆಂದೇ ಈ ಚುನಾವಣೆ ಬಿಂಬಿತವಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ಒಂದೇ ಹಂತದ ಮತದಾನ ಜರುಗಲಿದೆ. ಇಲ್ಲಿ NDA ಮತ್ತು ಇಂಡಿಯಾ ಮೈತ್ರಿಕೂಟ ನಡುವೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಮಾತ್ರವಲ್ಲ, ರಾಜ್ಯದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ನಾಳೆ ಮತದಾನ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. 1400 ಜನ ಸಿಬ್ಬಂದಿಯನ್ನು ನಾವು ಎಲೆಕ್ಷನ್ಗೋಸ್ಕರ ಡಿಪ್ಲೋ ಮಾಡ್ಕೊಂಡಿದ್ದೇವೆ. ಸ್ಟ್ರೈಕಿಂಗ್ ಫೋರ್ಸ್ಗೋಸ್ಕರನೇ 5 KSRP, ಅದರ ಜೊತೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಏನು ಸುಮಾರು 8 ತುಕಡಿಗಳು ಬಂದಿದ್ದಾವೆ. ಅದರಲ್ಲಿ 6 CISF ಮತ್ತು 2 CRPF ತುಕಡಿಗಳು ಬಂದಿದ್ದಾವೆ. ಈ ಎಲ್ಲ ತುಕಡಿಗಳನ್ನು ನಾವು ಈಗಾಗಲೇ ಚುನಾವಣೆ ನಿಗದಿಯಾದ ನಂತರ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ಭಯಮುಕ್ತ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಈ ನಾಳೆ ನಡೆತಕ್ಕಂಥ ಎಲೆಕ್ಷನ್ಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತದಾನದ ಪ್ರಮಾಣ ಹೆಚ್ಚಿಸಲು ಚುನಾವಣಾ ಆಯೋಗ ಹೊಸ ಯೋಜನೆಗಳನ್ನು ಮಾಡಿದ್ದು, ಯುವ ಮತದಾನ ಕೇಂದ್ರ, ಮಹಿಳೆಯರಿಗೆ ಪಿಂಕ್ ಬೂತ್ ತೆರೆಯಲಾಗಿದೆ. ನಾಳೆ ಸಂಜೆ 6 ಗಂಟೆ ಸುಮಾರಿಗೆ ರಾಜಕೀಯ ನಾಯಕರ ಭವಿಷ್ಯ EVMನಲ್ಲಿ ಭದ್ರವಾಗಲಿದ್ದು, ಮೇ 5ರಂದು ಎಲ್ಲರ ಹಣೆಬರಹ ಬಯಲಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗಲಿರುವಂತ ಅಸ್ಸಾಂ, ಕೇರಳ, ಪುದುಚೇರಿಗೆ ನಾಳೆ ಮತದಾನ ನಡೀತಾ ಇದೆ. ಇದರ ಜೊತೆಗೆ ನಾಳೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣಾ ಅಖಾಡದಲ್ಲಿಯೂ ಕೂಡ ಮತದಾನ ನಡೀಲಿಕ್ಕಿದೆ. ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಮತದಾನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಒಂದು ಸಂಪೂರ್ಣ ವರದಿ ಇರುವಂತಹದ್ದನ್ನು ನೋಡ್ಕೊಂಡು ಪಂಚರಾಜ್ಯ ಫೈಟ್ನಲ್ಲಿ ನಾಳೆ ಮೊದಲ ಮತದಾನ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತಯುದ್ಧ. ದೇವರನಾಡು ಕೇರಳ ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೆ ನಾಳೆ ಭಾರೀ ಬಿಗಿ ಭದ್ರತೆ ನಡುವೆ ಮತದಾನ ಜರುಗಲಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಕೇರಳದಲ್ಲಿ ಸತತ 2 ಬಾರಿ ಅಧಿಕಾರ ಗದ್ದುಗೆ ಹಿಡಿದಿರುವ ಮುಖ್ಯಮಂತ್ರಿ ವಿಜಯ್ ಪಿಣರಾಯಿ ಅವರ LDF ಈ ಬಾರಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ಅಧಿಕಾರಕ್ಕೆ ಬರಲಿದೆಯೇ ಎಂಬುದು ತೀರ್ಮಾನವಾಗಲಿದೆ. LDF ಮತ್ತು UDF ನಡುವಣ ಕಾದಾಟದಲ್ಲಿ ಬಿಜೆಪಿ ಕಿಂಗ್ ಮೇಕರ್ ಆಗುವ ಕನಸು ಕಾಣುತ್ತಿದೆ. ವಲಸಿಗರು ನುಸುಳುಕೋರರೇ ಅಜೆಂಡವಾಗಿರುವ ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಾಳೆ ಮತದಾನ ನಡೆಯಲಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹಾಗೂ ಲೋಕಸಭೆಯ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೋಯ್ ನಡುವಿನ ಕುರುಕ್ಷೇತ್ರವೆಂದೇ ಈ ಚುನಾವಣೆ ಬಿಂಬಿತವಾಗಿದೆ.
ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ಒಂದೇ ಹಂತದ ಮತದಾನ ಜರುಗಲಿದೆ. ಇಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟ ನಡುವೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಮಾತ್ರವಲ್ಲ, ರಾಜ್ಯದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ನಾಳೆ ಮತದಾನ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. 1400 ಜನ ಸಿಬ್ಬಂದಿಯನ್ನು ನಾವು ಎಲೆಕ್ಷನ್ಗೋಸ್ಕರ ಡಿಪ್ಲಾ ಮಾಡ್ಕೊಂಡಿದ್ದೇವೆ. ಸ್ಟ್ರೈಕಿಂಗ್ ಫೋರ್ಸ್ಗೋಸ್ಕರನೇ 5 KSRP, ಅದರ ಜೊತೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಏನು ಸುಮಾರು 8 ತುಕಡಿಗಳು ಬಂದಿದ್ದಾವೆ. ಅದರಲ್ಲಿ 6 CISF ಮತ್ತು 2 CRPF ತುಕಡಿಗಳು ಬಂದಿದ್ದಾವೆ. ಈ ಎಲ್ಲ ತುಕಡಿಗಳನ್ನು ನಾವು ಈಗಾಗಲೇ ಚುನಾವಣೆ ನಿಗದಿಯಾದ ನಂತರ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ಭಯಮುಕ್ತ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಈ ನಾಳೆ ನಡೆತಕ್ಕಂಥ ಎಲೆಕ್ಷನ್ಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತದಾನದ ಪ್ರಮಾಣ ಹೆಚ್ಚಿಸಲು ಚುನಾವಣಾ ಆಯೋಗ ಹೊಸ ಯೋಜನೆಗಳನ್ನು ಮಾಡಿದ್ದು, ಯುವ ಮತದಾನ ಕೇಂದ್ರ, ಮಹಿಳೆಯರಿಗೆ ಪಿಂಕ್ ಬೂತ್ ತೆರೆಯಲಾಗಿದೆ. ನಾಳೆ ಸಂಜೆ 6 ಗಂಟೆ ಸುಮಾರಿಗೆ ರಾಜಕೀಯ ನಾಯಕರ ಭವಿಷ್ಯ EVMನಲ್ಲಿ ಭದ್ರವಾಗಲಿದ್ದು, ಮೇ 5ರಂದು ಎಲ್ಲರ ಹಣೆಬರಹ ಬಯಲಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್, ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗಲಿರುವಂತ ಅಸ್ಸಾಂ, ಕೇರಳ, ಪುದುಚೇರಿಗೆ ನಾಳೆ ಮತದಾನ ನಡೀತಾ ಇದೆ. ಇದರ ಜೊತೆಗೆ ನಾಳೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣಾ ಅಖಾಡದಲ್ಲಿಯೂ ಕೂಡ ಮತದಾನ ನಡೀಲಿಕ್ಕಿದೆ. ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಮತದಾನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಒಂದು ಸಂಪೂರ್ಣ ವರದಿ ಇರುವಂತಹದ್ದನ್ನು ನೋಡ್ಕೊಂಡು ಪಂಚರಾಜ್ಯ ಫೈಟ್ನಲ್ಲಿ ನಾಳೆ ಮೊದಲ ಮತದಾನ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತಯುದ್ಧ. ದೇವರನಾಡು ಕೇರಳ, ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೆ ನಾಳೆ ಭಾರೀ ಬಿಗಿ ಭದ್ರತೆ ನಡುವೆ ಮತದಾನ ಜರುಗಲಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದು, ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಕೇರಳದಲ್ಲಿ ಸತತ 2 ಬಾರಿ ಅಧಿಕಾರ ಗದ್ದುಗೆ ಹಿಡಿದಿರುವ ಮುಖ್ಯಮಂತ್ರಿ ವಿಜಯ್ ಪಿಣರಾಯಿ ಅವರ LDF ಈ ಬಾರಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ಅಧಿಕಾರಕ್ಕೆ ಬರಲಿದೆಯೇ ಎಂಬುದು ತೀರ್ಮಾನವಾಗಲಿದೆ. LDF ಮತ್ತು UDF ನಡುವಣ ಕಾದಾಟದಲ್ಲಿ ಬಿಜೆಪಿ ಕಿಂಗ್ ಮೇಕರ್ ಆಗುವ ಕನಸು ಕಾಣುತ್ತಿದೆ. ವಲಸಿಗರು, ನುಸುಳುಕೋರರೇ ಅಜೆಂಡವಾಗಿರುವ ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಾಳೆ ಮತದಾನ ನಡೆಯಲಿದೆ. ಮುಖ್ಯಮಂತ್ರಿ ಹಿಮಂತ ಬಿಶ್ವಾಸ್ ಶರ್ಮಾ ನಾಯಕ ಗೌರವ್ ಗೊಗೋಯ್ ನಡುವಿನ ಕುರುಕ್ಷೇತ್ರವೆಂದೇ ಈ ಚುನಾವಣೆ ಬಿಂಬಿತವಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ಒಂದೇ ಹಂತದ ಮತದಾನ ಜರುಗಲಿದೆ. ಇಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟ ನಡುವೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಮಾತ್ರವಲ್ಲ, ರಾಜ್ಯದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ನಾಳೆ ಮತದಾನ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. 1400 ಜನ ಸಿಬ್ಬಂದಿಯನ್ನು ನಾವು ಎಲೆಕ್ಷನ್ಗೋಸ್ಕರ ಡಿಪ್ಲಾ ಮಾಡ್ಕೊಂಡಿದ್ದೇವೆ. ಸ್ಟ್ರೈಕಿಂಗ್ ಫೋರ್ಸ್ಗೋಸ್ಕರನೇ 5 KSRP, ಅದರ ಜೊತೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಏನು ಸುಮಾರು 8 ತುಕಡಿಗಳು ಬಂದಿದ್ದಾವೆ. ಅದರಲ್ಲಿ 6 CISF ಮತ್ತು 2 CRPF ತುಕಡಿಗಳು ಬಂದಿದ್ದಾವೆ. ಈ ಎಲ್ಲ ತುಕಡಿಗಳನ್ನು ನಾವು ಈಗಾಗಲೇ